ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಇದು ಸಂಡೇ ಬ್ಲಾಗ್, ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಹೊರಗಡೆ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು, ಶಾಪಿಂಗ್ ಎಲ್ಲ ಇತ್ತು ಸ್ವಲ್ಪ. ಅದಕ್ಕೆ ಹೊರಗಡೆ ಹೋಗ್ತಾ ಇದ್ವಿ. ನನಗೆ ಯಾಕೋ ಮಸಾಲೆ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅಲ್ಲೇ ಮನೆ ಹತ್ರನೇ ಒಂದು ಹೋಟೆಲ್ ಇದೆ, ಅಲ್ಲಿ ನಾನು ದೋಸೆ ತೊಗೊಂಡ್ರಾಯ್ತು ಅಂತ ತೊಗೊಂಡಿದ್ದೆ. ಇವರು ಇಡ್ಲಿ ಮತ್ತು ವಡೆ ತೊಗೊಂಡು ಅವರು ತಿಂತಿದ್ರು. ನಾನು ಮಸಾಲೆ ದೋಸೆ ತೊಗೊಂಡೆ. ಇಬ್ಬರು ಟಿಫಿನ್ ಮಾಡಿಕೊಂಡು ಮಲ್ಲೇಶ್ವರಂಗೆ ಹೋಗಿದ್ವಿ ನಾವು. ಅಲ್ಲಿ ಸ್ವಲ್ಪ ನನಗೆ ಸಿಲ್ವರ್ ಶಾಪಿಂಗ್ ಮಾಡಬೇಕಿತ್ತು, ಹೋಗಿದ್ವಿ. ಹಾಗೆ ಅಲ್ಲಿ ಒಂದಿಷ್ಟು ಫ್ಯಾನ್ಸಿ ಐಟಮ್ಸ್ ಕೂಡ ತೊಗೊಳ್ದಿತ್ತು, ಅದನ್ನು ತೊಗೊಂಡು ಮನೆಗೆ ಬಂದ್ವಿ. ಈ ಮನೆಗೆ ನಾವು ರೀಸೆಂಟಾಗಿ ಬಂದಿರೋದು. ಇದಕ್ಕೂ ಮುಂಚೆ ನಾವು ಬೇರೆ ಮನೆಯಲ್ಲಿ ರೆಂಟಲ್ಲಿದ್ವಿ. ಅವಾಗ ನಮ್ಮ ಪಕ್ಕದಲ್ಲೇ ಈ ಆಂಟಿ ಮತ್ತು ಅಂಕಲ್ ಕೂಡ ರೆಂಟಲ್ಲಿದ್ದರು. ನಾವು ತುಂಬ ಕ್ಲೋಸ್ ಆಗಿದ್ವಿ ಅಲ್ಲಿ. ನಾನು ಆ ಮನೆಗೆ ಹೋದಾಗ ಇವಳ ಹೆಸರು ಯಸ್ಮಿತಾ ಅಂತೇಳಿ, ಅವಳು 3 years ಏನೋ ಇದ್ಲು ಅಷ್ಟೇ. ಆವಾಗಿಂದ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ಲು. ಇವಾಗ ನಾನು ಪ್ರೆಗ್ನೆಂಟ್ ಅಲ್ಲ, ಇವಾಗ 7 months ಆಯಿತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂಥೇಳಿ ಆಂಟಿ ಮತ್ತು ಅಂಕಲ್ ಎಲ್ಲರನ್ನೂ ಕರ್ಕೊಂಡು ಮನೆಗೆ ಬಂದಿದ್ದರು. ಇವನಿಗೇನೋ ನಿನ್ನೆಯಿಂದ ಡ್ಯಾನ್ಸ್ ಕ್ಲಾಸ್ ಜಾಯಿನ್ ಮಾಡಿಸಿದಾರಂತೆ, ಅದನ್ನೇ ಸ್ಟೆಪ್ಸ್ ತೋರಿಸ್ತೀನಿ ನೋಡಿ ಅಣ್ಣ ಅಂಥೇಳಿ ಡ್ಯಾನ್ಸ್ ಮಾಡಿ ನಮಗೆಲ್ಲ ತೋರಿಸ್ತಾ ಇದ್ದ. ಅಷ್ಟರಲ್ಲಿ ಐಸ್ ಕ್ರೀಮ್ ಕೂಡ ತೊಗೊಂಬಂದಿದ್ರು ಅವರು. ಹೊರಗಡೆ ಹೋಗಿ ಬಂದಿದ್ವಲ್ಲ, ಬಿಸಿಲು ಜಾಸ್ತಿ ಅಂಥೇಳಿ ಮೊದಲು ಎಲ್ಲರೂ ಐಸ್ ಕ್ರೀಮ್ ಎಲ್ಲ ತಿಂದ್ವಿ. ಇವಳು ನಮ್ಮ ಅಣ್ಣ ಡ್ಯಾನ್ಸ್ ಮಾಡಿದ್ದ, ನಾನು ಏನಕ್ಕೆ ಬಿಡ್ಬೇಕಂಥೇಳಿ ಅವಳು ಮಾಡ್ತೀನಿ ಅಂಥೇಳಿ ಸಾಂಗ್ ಹಾಕಿ ಅಕ್ಕ ಅಂಥೇಳಿ ಸ್ಪೀಕರ್ ತೊಗೊಂಡು ಬಂದು ಕೊಡ್ತಾಯಿದ್ಲು. ನಂದಿನ್ನೂ ಊಟ ಆಗಿರಲಿಲ್ಲ ಅಲ್ಲ. ಆಂಟಿ ನಿಂಗೆ ಏನು ಇಷ್ಟ ಹೇಳು, ತೊಗೊಂಡು ಬರ್ತೀನಿ ಅಂದಿದ್ರು. ನನಗೆ ಅವ್ರು ಮಾಡೋ ಎಗ್ ಕರಿ ಇಷ್ಟ, ಹಾಗಾಗಿ ಅದನ್ನೇ ತೊಗೊಂಡು ಬಾ ಅಂತಂದಿದ್ದೆ. ಆಮೇಲೆ ಅವ್ರ ಮನೆಯಲ್ಲೇ ಸ್ಪೆಷಲಾಗಿ ಅದೇನೋ ಮುರುಗು ಅಂಥೇಳಿ ಮಾಡ್ತಾರೆ ಅಕ್ಕಿ ಹಿಟ್ಟಿಂದು, ಅದು ಸ್ನ್ಯಾಕ್ಸ್ ಕೂಡ ತೊಗೊಂಡು ಬಂದಿದ್ದರು. ನಾನು ಮತ್ತು ನನ್ನ ಹಸ್ಬೆಂಡ್ ಊಟ ಮಾಡ್ತಾಯಿದ್ವಿ. ಇವಳು ನಮ್ಮದು ಹೆಡ್ಸೆಟ್ ಎಲ್ಲ ತೊಗೊಂಡು ಆಟ ಆಡ್ತಾಯಿದ್ರು. ಅವರು ಸಾಂಗ್ ಕೇಳಿಸ್ತಾ ಅಕ್ಕ ಇಲ್ಲ ಅಂಥೇಳಿ. ಅವಳಿಗೆ ವೇಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅಕ್ಕನ ಡ್ಯಾನ್ಸ್ ಮಾಡ್ತೀನಿ, ಸಾಂಗ್ ಹಾಕಿ ಅಂಥೇಳಿ ಮತ್ತೆ ಟಿ ವಿಲಿ ಹಾಕ್ಕೊಟ್ಟಿದ್ವಿ. ಚೆನ್ನಾಗಿ ಮಾಡ್ತಾಳೆ. ಅಂದರೆ ಕ್ಲಾಸ್ ಏನೂ ಸೇರಿಸಿಲ್ಲ, ಅವ್ರ ಅಣ್ಣ ಮಾಡ್ತಾನೆ ಅಂದ ತಕ್ಷಣ ಅವಳು ಮಾಡಬೇಕು. ಅವಳಿಗೂ ಜಾಯಿನ್ ಮಾಡಿದ್ದೀನಿ ಅಂತಂದರು. ನೋಡಬೇಕು, ಜಾಯಿನ್ ಮಾಡಿದ್ದಾರೆ ಅನ್ಸುತ್ತೆ ಅವ್ರ ಅಣ್ಣನ ಜೊತೆಗೇನೆ. ನಿನ್ನೆ ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇದ್ಲು. ಒಂದು ಫುಲ್ ಸಾಂಗ್ ಹೆಂಗೆ ಬೇಕು ಹಂಗೆ ಅವಳಿಗೇನು ಇಷ್ಟ ಆಗುತ್ತೋ ಆ ಥರ ಕುಣಿತಾ ಇರ್ತಾಳೆ ಅವಳು ಯಾವಾಗಲೂ. ಒಂದು ಏನು ಮೆಚ್ಚಬೇಕಂದ್ರೆ ನೋಡಿ, ಅವಳು ಎಷ್ಟು ಕಾನ್ಫಿಡೆಂಟಾಗಿ ಮಾಡ್ತಾಳೆ. ಯಾರಿಗೂ ಅಲ್ಲಿದ್ದಾರಲ್ಲಿ ನಾಚ್ಕೋಬೇಕು ಅಥವಾ ಹೆದರಬೇಕು, ಒಂದೊಂದು ಮಕ್ಕಳು ಇರ್ತಾವಲ್ಲ ಮಾತೇ ಆಡಿಸಲ್ಲ. ಇವಳು ಹಂಗಿಲ್ಲ. ನಮ್ಮ ಜೊತೆ ಕ್ಲೋಸ್ ಆಗಿರ್ತಿದ್ಲಿ. ಇನ್ನು ಅವ್ರ ಅಮ್ಮ ಅಪ್ಪನ ಮುಂದೆ ಮಾಡ್ತಾಳೋ ಇಲ್ವೋ, ನಮ್ಮ ಹತ್ರ ಎಲ್ಲ ನೀಟಾಗಿ ಮಾಡ್ತಾಯಿದ್ಲಿ. ಯಾವಾಗಲೂ ನನ್ನ ಜೊತೆಗೆ ಇರ್ತಿದ್ಲು ಅವಳು. ಇವಾಗ ದೊಡ್ಡವಳಾಗಿಬಿಟ್ಟಿದ್ದಾಳೆ ಅವಳು. 1 ವರ್ಷ ಆಯಿತೇನೋ ನಾವು ಈ ಮನೆಗೆ ಬಂದು. ಹಾಗೆ ಒಂದು ಸಾಂಗ್ ಫುಲ್ ಡ್ಯಾನ್ಸ್ ಮಾಡಿ ನಂಗೆ ಸುಸ್ತಾಯಿತು, ನಾವು ಹೋಗ್ತೀನಿ ಅಂಥೇಳಿ ಅವ್ರ ಅಮ್ಮನ ಹತ್ರ ಹೋಗಿ ಕೂತ್ಕೊಂಡ್ಬಿಟ್ಟಿದ್ಲು ಅವಳು. ಹಾಗೆ ಎಲ್ಲರೂ ಮಾತಾಡ್ತಾ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ 6 o'clock ಆಗೋಕ್ಕೆ ಬಂದಿತ್ತು ಆಂಟಿ ಹೋಗೋ ಟೈಮಲ್ಲಿ. ಅವರು ನಾನು 7 months ಪ್ರೆಗ್ನೆಂಟ್ ಅಲ್ಲ ಅಂಥೇಳಿ ತಾಂಬೂಲ ಅಂತೇನೋ ತೊಗೊಂಡು ಬಂದಿದ್ರಂತ. ಅದೆಲ್ಲ ಏನಕ್ಕೆ ತೊಗೊಂಡು ಬಂದ್ರಿ ಆಂಟಿ ಅಂತಂದೆ. ಗೊತ್ತಾಗಲ್ಲ ಸುಮ್ಮನಿರು, ಅದನ್ನೆಲ್ಲ ತೊಗೊಂಬರ್ಬೇಕು ಅಂಥೇಳಿ ಅರಿಶಿನ ಕುಂಕುಮ ಆಮೇಲೆ ಒಂದಿಷ್ಟು ಹಣ್ಣು ಆಮೇಲೆ ಬಳೆ ಎಲ್ಲ ಹಾಕ್ತಿದ್ರು. ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡು ಬಂದಿದ್ರು. ಅದನ್ನೇ ಅಂತಿದ್ರು, ದೊಡ್ಡದಾಗಿನ ಹಾಕೋ, ಜಾಸ್ತಿ ಸೌಂಡ್ ಆದರೆ ಮಗು ಮೂಮೆಂಟ್ ಜಾಸ್ತಿ ಆಗುತ್ತೆ ನೋಡು ಅಂಥೇಳಿ. ಎಲ್ಲರೂ ಮನೆ ಕೂಡ ಹೋಗಿಬಿಟ್ರು. ಅದಾದಮೇಲೆ ಆಂಟಿ ತಾಂಬೂಲದಲ್ಲಿ ಹೂ ಕೂಡ ಕೊಟ್ಟಿದ್ರಲ್ಲ, ಅದನ್ನೇ ಹಾಕ್ಕೊಂಡಿದ್ದೆ. ಇವಾಗ ಫ್ರೆಶನ್ ಅಪ್ ಆಗಿ ಮಲ್ಲೇಶ್ವರಮಲ್ಲಿ ಏನೇನೆಲ್ಲ ತಗೊಂಡೆ ತೋರಿಸೋಣ ಅಂಥೇಳಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫಸ್ಟು ಇದೊಂದು ಬ್ಯಾಗ್ ತೊಗೊಂಡೆ ನಾನು, ಸುಮ್ಮನೆ ಇರಲಿ ಅಂಥೇಳಿ ಇದೊಂದು ಬ್ಯಾಗ್ ತೊಗೊಂಡೆ. ಅಲ್ಲಿ 200 ಏನೋ ಇತ್ತು. ಇದಕ್ಕೆ ಚೆನ್ನಾಗಿದೆ ಅನ್ನಿಸ್ತು. ಸಿಂಪಲ್ಲಾಗಿ ಏನಾದರೂ ಒನ್ ಡೇ ಟ್ರಿಪ್ಪಿಗೆಲ್ಲ ಹೋಗಲಿಕ್ಕೆ, ಒನ್ ಡೇಗೆ ಏನಾದರೂ ತೊಗೊಂಡು ಹೋಗಲಿಕ್ಕೆ ಚೆನ್ನಾಗಿದೆ ಇದು ಬ್ಯಾಗ್. ಈ ಬ್ಯಾಗ್ ತೊಗೊಂಡೆ. ಐಟಮ್ಸ್ ತೊಗೊಂಡೆ ನಾನು. ಈ ಥರ ಕ್ಲಿಪ್ಸ್ ಇರಲಿಲ್ಲ ನನ್ನ ಹತ್ರ, ಖಾಲಿ ಆಗಿಬಿಟ್ಟಿತ್ತು. ಈ ಥರ ಕ್ಲಿಪ್ಸ್ ತೊಗೊಂಡೆ. ಆಮೇಲೆ ಈ ಥರ ಕ್ಲಚ್ ಕೂಡ ಇರಲಿಲ್ಲ ನಮಗೆ, ಸ್ವಲ್ಪ ದೊಡ್ಡ ಕ್ಲಚ್ ಬೇಕಾಗುತ್ತಲ್ಲ, 12 ಕ್ಲಚ್ಗಳು. ಆಮೇಲೆ ಕ್ಲಿಪ್ಸು. ಇದು ಬಂದು ಐಲೈನರು, ಬ್ರಾಸ್ಲೆಟ್. ಇವಾಗೆಲ್ಲ ಇದು ಟ್ರೆಂಡಿಂಗ್ ಅಲ್ವಾ ಬ್ರಾಸ್ಲೆಟ್. ಇದು ಈ ಥರ ಕಾಣಿಸ್ತಿಲ್ಲ ಅನ್ಸುತ್ತೆ ವಿಡಿಯೋದಲ್ಲಿ. ಈ ಥರ ಬ್ರಾಸ್ಲೆಟ್ ಒಂದು ತೊಗೊಂಡೆ. ಆಮೇಲೆ ಒಂದೆರಡಿಷ್ಟು ನೇಲ್ ಪಾಲಿಶ್ ತೊಗೊಂಡೆ ನಾನು. ನೋಡಿ, ಇದು ಕಾಟನ್ ಇದೆ, ಚೆನ್ನಾಗಿದೆ ಇದು. ಸುಮ್ಮನೆ ತೊಗೊಂಡೆ. ಮತ್ತು ನನ್ನ ಫ್ರೆಂಡ್ಗೆ ಟ್ವಿನ್ಸ್ ಪಾಪು ಆಗಿತ್ತು. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು.
ಅವಕ್ಕೆ ಸಿಲ್ವರ್ ಖಡ್ಗ ತೊಗೊಳ್ಳೋಣ ಅಂಥೇಳಿ ಇವತ್ತು ಹೊರಗಡೆ ಹೋಗಿದ್ವಿ ಅಲ್ಲ, ಅದನ್ನು ಕೂಡ ತೊಗೊಂಡು ಬಂದೆ ನಾನು. ಯಾವ ಥರ ಇದೆ ತೋರಿಸ್ತೀನಿ ಇಲ್ಲಿ. ಈ ಥರ ಅಂದರೆ ಇಲ್ಲಿ ಮಿಡಲ್ ಟೆಡ್ಡಿ ಬೇರ್ ಬಂದಿದೆ ಅದು ಇದರಲ್ಲಿ. ಇದು ಬಂದು ಒಂಥರ ಬ್ರಾಸ್ಲೆಟ್ ಥರ ಡಿಸೈನ್ ಬಂದಿದೆ ಅದು. ಹಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.